ಇದೆ ನನ್ನ ಕಾಲೇಜು. ಇಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವ ಕನ್ನಡ ವ್ಲಾಗ್ಸ್. ಆ್ಯಂಡ್ ಇವತ್ತು ಡೇ ಬಂದುಬಿಟ್ಟು ಟ್ಯೂಸ್ಡೇ ಆ್ಯಂಡ್ 31ನೇ ತಾರೀಕು. ಇವತ್ತು ನಾನು ಯಲಹಂಕಗೆ ಹೋಗಬೇಕು. ಯಲಹಂಕಗೆ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ಸ್ ಕಾಲೇಜಲ್ಲಿ ಇಸ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿಂದ ಯಶವಂತಪುರ್ಗೆ ಹೋಗಬೇಕು. ಯಶವಂತಪುರಿಂದ ಬಂದುಬಿಟ್ಟು ನಾಳೆಯಿಂದ ಏನೋ ಒಂದು ಬೇರೆ ಇದೆ. ಆ್ಯಂಡ್ ಇವತ್ತು ಡೇ 3 ನನ್ನ 365 ಡೇಸ್ ಚಾಲೆಂಜಲ್ಲಿ. ಯಾರಿಗೂ ಗೊತ್ತಿಲ್ಲ, ನಾನು 365 ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ. ಯೂಟ್ಯೂಬಲ್ಲಿ ಶಾರ್ಟ್ ಅಥವಾ ಒಂದು ಈ ಥರದ್ದು ವ್ಲಾಗು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲು ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ಕಂಪಲ್ಸರಿ. ಬಟ್ ಈ ವ್ಲಾಗ್ನ ನಾನು 365 ಡೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಹೋಗೋಕ್ಕೆ ರೆಡಿಯಾಗಿದ್ದೀನಿ ನೋಡಿ. ಓಕೆ, ಈಗ ಹೊರಡೋಣ. ಇಲ್ಲಿಂದ ಇವತ್ತು ಬೈಕಲ್ಲಿ ಹೋಗ್ತಿಲ್ಲ, ನಾನು ಬಸ್ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಬೈಕ್ ಅಂದರೆ ಇಲ್ಲಿಂದ ಒಂದು 45 ಮಿನಿಟ್ಸ್ ಹಿಡಿಯುತ್ತೆ ಓಡಿಸ್ಕೊಂಡು. ಟ್ರಾಫಿಕ್ಕಲ್ಲಿ ಬೇಜಾರಾಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ನಾನು ಬಸ್ಸಿಂದ ಹೋಗ್ತಾಯಿದ್ದೀನಿ. ಬಸ್ಸಿಂದ ಹೋಗೋಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು ಸೇಮ್ 30 ಮಿನಿಟ್ಸ್ 45 ಮಿನಿಟ್ಸೇ ಹಿಡಿಯುತ್ತೆ. ನೋಡೋಣ. ಬಂದುಬಿಟ್ಟು ನಮ್ಮ ಏರಿಯಾ ಬಸ್ ಸ್ಟ್ಯಾಂಡು. ಇಲ್ಲಿಂದ ಬಸ್ ತಗೊಂಡು ನಾನು ಸೀದಾ ಹೆಬ್ಬಾಳಕ್ಕೆ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ಹೆಬ್ಬಾಳಕ್ಕೆ ಬಸ್ ಸಿಗುತ್ತೆ ಗುರು. ಬಟ್ ಎಷ್ಟೊತ್ತಾಗುತ್ತೆ ಬರೋದು ಬಸ್ಸು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. 5 ನಿಮಿಷಕ್ಕೆ ನನಗೆ ಬಸ್ ಸಿಗ್ತದೆ. ಕಾಲೇಜ್ ರೂಟಲ್ಲಿದ್ದೀನಿ. ಇಲ್ಲಿಂದ ಒಂದು 250-200 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಒಂದು ಕಾಲೇಜ್ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ತೋರಿಸ್ತೀನಿ ಕಾಲೇಜು. ಇಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ ಅಲ್ಲೋಡಿ. ಈ ನನ್ನ ಮಗನ ನೆನ್ನೆ ಕಾಲ್ ಮಾಡಿದ್ದೀನಿ, ಬಾರೋ ಸ್ವಲ್ಪ ನನಗೆ ಪಿಕ್ ಮಾಡು ಅಂತ ಹೇಳ್ಬಿಟ್ಟು. ದೇವ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವೆಯ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಪಾರ್ಕಲ್ಲಿ ನೆನ್ನೆ ಆ ತಾತ ಸಿಕ್ಕಿರಲ್ಲ, ಆ ಪಾರ್ಕಲ್ಲಿ. ಬೋಳಿ ನನ್ನ ಮಗ ಬರಲೇ ಇಲ್ಲ, ಫೋನೇ ಎತ್ತಲಿಲ್ಲ ಲಾಸ್ಟಿಗೆ. ಅದು ಯಾರು ಅಂತ ಹೇಳಿದ್ರೆ ಇವನ ಹೆಸರು ಹೇಮಂತ್ ಅಂತ. ನೋಡಿ, ಕರ್ನಾಟಕದಲ್ಲಿದ್ದು ತೆಲುಗು ವೀಡಿಯೋಸ್ ನೋಡ್ತಾನೆ. ಆ್ಯಂಡ್ ನಮ್ಮ ಕಾಲೇಜ್ ಡಾನ್ ಡಾನ್. ನಮ್ಮ ಕಾಲೇಜ್ ಎಷ್ಟು ದೊಡ್ಡ ಡಾನ್ ಅಂದರೆ ಇವನು. ಇಲ್ಲಿ ನಿಮ್ಮ ಮುಖ ತೋರಿಸು ನೋಡಿ. ಏನು ಯಾವತ್ತು ಅಪ್ಲೋಡ್ ಮಾಡ್ತೀಯ? ಅಪ್ಲೋಡಾ ಇವತ್ತು ಸಂಜೆ ಇಲ್ಲ, ಇವತ್ತು ನೈಟ್ ಫುಲ್ಲು ಹಾಕು ಇಟ್ಕೊಂಡು ಓದಿದ್ಯಾ ಮಚ್ಚ ನೀನು? ಹಾಂ ಮಚ್ಚ ನೀನು ಏನೋ ಓದ್ಕೊಂಡಿದ್ದೀನಿ. ನೀನು ಓದಿದ್ಯಾ? ಪರವಾಗಿಲ್ಲ. ಈಗ ನಮ್ಮ ಡಾನ್ ಹೇಳು ಓದ್ಕೊಳ್ಳೋ ಅಂದರೆ ಇಲ್ಲಿ ರೀಲ್ಸ್ ನೋಡ್ಕೊಂಡು ಕೂತವನೆ. ಹುಡುಗಿ ನೋಡ್ತಾ ಕುಟ್ಕೊಂಡ್ರೆ ಐತಲ್ಲ. ನೋಡಿದ್ರಾ ಮಗನೇ, ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ಗ್ರೋ ಆದಮೇಲೆ ಏನೋ ನೀವು ಅಪ್ಪ ಅಮ್ಮ ನೋಡ್ಬಿಡ್ಬೇಕು ಮಿಸ್ ಆಗ್ಬಿಟ್ಟು. ಹಾಂ ನೋಡಿ, ಹೋಗ್ಬಿಟ್ಟು ಯಾವ ಚಿಲ್ಲರ್ಗಳ ಹತ್ರ ನೋಡ್ತಾನೆ. ಎಲ್ಲ ಹುಡುಗಿರಪ್ಪ. ಮಾಮೂಲಿ ರೀಲ್ಸ್ ಬಂದರೆ ನೋಡಲ್ಲ ನಮ್ಮವನು. ನೋಡಿ ಅಲ್ಲಿ ಇಂಟ್ರೆಸ್ಟ್ ನೋಡಿ 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 ಹೇಳ್ತಾರೆ. ಅಲ್ಲಿ ನೋಡಿ ಕಾಣಿಸಿದ್ಯಾ? ಆ ಎಕ್ಸ್ಪ್ರೆಷನ್ ನೋಡ್ಬೋರು. ಅಯ್ಯೋ ಚೆನ್ನಾಗಿದೆ. ಅವ್ನು ಹಾಳಾಗಿರೋದು ಅಷ್ಟೇ ಬಿಟ್ಟು ಅವನು ಹಾಳು ಮಾಡ್ತಾವನೆ. ನಾನಾದ್ರೂ ಅವಾಗ ಇವಾಗ ಸಿಗ್ತಾ ಇರ್ತೀನಿ ಇವನಿಗೆ. ಹಾಳಾಗಿದೆ ಅಂತ ನಾನು ಹೇಳಲಿಲ್ವಾ ನಮ್ಮ ಕಾಲೇಜ್ ಡಾನು ಅಂತ. ಟ್ರಿಪಲ್ ರೈಡ್ ಅದು ನಮ್ಮ ಇದು ಕಾಲೇಜ್ ಏರಿಯಾ ಅಲ್ಲಿ. ನೋಡಿ ಇಲ್ಲಿ ನೋಡಿಸ್ತಾನೆ ಡಾನು. ಏಯ್ ಆ ಗಾಡಿ ಸೌಂಡ್ ನಮ್ಮವ್ನು ಬಂದವನೇ. ಹೊಸದ ವಿಜಯಪುರಿಂದ. ಇವಾಗ ನಾನು ಇವನು ಎಕ್ಸಾಮ್ ಬರೀದಿರ ಶಿವಾಜಿನಗರ್ಗೆ ಹೋಗ್ತಾ ಇದ್ದೀನಿ. ನಗರ್ಗೆ ಹೊರಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ಜೈನ್. ಶಿವಾಜಿನಗರ್ ಎಂಟ್ರೆನ್ಸಲ್ಲಿದ್ದೀವಿ. ಶಿವಾಜಿನಗರ್ ಕೊಂಸದಾಯ ಚರ್ಚ್ ಸ್ಟ್ರೀಟು. ಇದು ಬಂದುಬಿಟ್ಟು ಚರ್ಚು. ಬ್ಯಾಕ್ ಸೈಡ್ ಆಯಿತು ನೋಡಿ. ಎಂಥ ಅಂಗಡಿಗಳಿದ್ದಾವೆ, ಏನು ಬೇಕೋ ಅದು ಸಿಗುತ್ತೆ ಶಿವಾಜಿನಗರಲ್ಲಿ. ಅಂತ ಕ್ಯಾಂಡಿಡೇಟ್ಸು ಸಿಗ್ತಾರೆ. ಎಂಥ ಕ್ಯಾಂಡಿಡೇಟ್ಸ್ ಬೇಕು, ಎಂಥ ನಮೂನಾ ಬೇಕು ನೈದಾ
ಎಲ್ಲಿಂದ ಬನ್ನಿ ಯಾವಾಗೂ ಇದ್ರ ಸ್ಟ್ರೀಟ್ಸ್ ಮಾತ್ರ ತುಂಬ ಬ್ಯುಸಿ ಇರುತ್ತೆ. ನೋಡಿ ಎಷ್ಟು ಬ್ಯುಸಿ ಇದೆ. ಆಟೋ, ಕಾರು, ಬೈಕ್ಸು, ಪಕ್ಕದಲ್ಲಿ ಅಂಗಡಿಗಳು. ನಾನು ಹೋಗಿ ಇವತ್ತು ಹುಡಿ ಹಾಕ್ಕೊಬಿಟ್ಟಿದ್ದೀನಿ. ನಮ್ಮ ಬೆಂಗಳೂರು ಕ್ಲೈಮೇಟ್ ಹೇಳೋಕ್ಕಾಗಲ್ಲ ಯಾವಾಗ ಹೆಂಗಿರುತ್ತೆ ಅಂತ. ಸ್ವಲ್ಪ ಹೊತ್ತು ಮುಚ್ಕೊಂಡಿರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು, ಸೆಕೆಗೆ ಒದ್ದಾಡ್ಬಿಡ್ತೀನಿ ನಾನಿಲ್ಲಿ. ಶಿವಾಜಿನಗರ್ ಚೌಕ್. ಕೆಲಸ ಏನೋ ಮುಗಿಸ್ಕೊಂಡು ಮತ್ತೆ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ವಿ. ಬಸ್ ಸ್ಟ್ಯಾಂಡ್ ಕಡೆಯಿಂದ ಮತ್ತೆ ಯಲಹಂಕದಿಂದ ಮತ್ತೆ ಗೌರಿಬಿದನೂರು. ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಲೈಕ್ ಡೇ 1/365 ವ್ಲಾಗಲ್ಲಿ ಒಂದು ಹೇಳಿದ್ದೆ. ಮತ್ತೆ ನಾನು ಬಂದರೆ ಬರ್ಬೋದು ಊರಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಬೇಕಾಗಿದೆ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ವ್ಲಾಗ್ ಸ್ವಲ್ಪ ಲಾಂಗ್ ಹೇಳ್ತೀನಿ, ಯಾಕಂದರೆ ಜರ್ನಿ ಮಾಡೋದು ತುಂಬ ಜಾಸ್ತಿ ಇದೆ. ಇದರಿಂದ ಯಲಹಂಕಾಗೆ ಹೊರಡ್ತಾ ಇದ್ದೀವಿ. ಲೈಕ್ ಎಷ್ಟು ಮಿನಿಟ್ಸ್ ಆಗ್ಬೋದು. ಇವಾಗ ಟೈಮ್ ಬಂದುಬಿಟ್ಟು 3:04. ಇಲ್ಲಿಂದ ಅಪ್ರಾಕ್ಸ್ ಒಂದು ½ an hour to 40 minutes ಹಿಡಿಬೋದು. ನೋಡೋಣ ಎಷ್ಟೊತ್ತಾಗುತ್ತೆ. ಇವಾಗ ನಾನು ಶಿವಾಜಿನಗರಿಂದ ಯಲಹಂಕಕ್ಕೆ ಬಂದೆ. ಯಲಹಂಕ ಬಸ್ಸಲ್ಲಿ ಬಂದುಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಎಕ್ಸಾಕ್ಟ್ಲಿ 4:20ಗೆ ಟ್ರೈನ್ ಇದೆ ಗೌರಿಬಿದನೂರಿಗೆ. ಅದು ಟಿಕೆಟ್ ಬೇರೆ ಆಗಿದೆ. ಸೊ ಇವಾಗ ಬೇಗ ಹೋಗ್ಬಿಟ್ಟು ಟಿಕೆಟ್ ತಗೊಳ್ತೀನಿ. ಟಿಕೆಟ್ ತಗೊಬಿಟ್ಟು ಟ್ರೈನಲ್ಲಿ ಕೂತ್ಕೋತೀನಿ. ಅದಾದಮೇಲೆ ಬ್ಲಾಗ್ ಬೇಕಾದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡಿಲ್ಲ. ವೆದರ್ ನೋಡಿದ್ರೆ ನೀವು ನೋಡಿ, ಇಲ್ಲಿ ವೆದರ್ ಹೆವಿ ಮಳೆ ಗುರು. ಸ್ವಲ್ಪ ಹೊತ್ತು ಬಿಸಿಲು, ಸ್ವಲ್ಪ ಹೊತ್ತು ಫುಲ್ ಶೇಡು, ಸ್ವಲ್ಪ ಹೊತ್ತು ಹನಿಗಳು. ಬೆಂಗಳೂರಂತೂ ಹನಿನೇ ಬೀಳಿಲ್ಲ. ಸ್ವಲ್ಪ ಬೆಂಗಳೂರಿಂದ ಮುಂದೆ ಬಂದರೆ ರಾಜನಗುಂಟ ಹತ್ರದಿಂದ ಈ ವ್ಯೂ ನೋಡಿ, ಈ ಮಳೆ ನೋಡಿ, ಏನು ಸಖತ್ತಾಗಿದೆ. ಕ್ಯಾಮ್ರಾಯಿಂದ ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ಬಟ್ ನಾನು ನೋಡ್ತಿರೋ ವ್ಯೂ ಕಣ್ಣಿಂದ ನೀವು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನಾನು ಬ್ಯಾಂಗ್ಳೂರಿಂದ ಸಂಜೆ ಬಂದುಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.